ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತಥಾ ಪಂಚಕನ್ಯೆ ಸ್ಮರಿ ನಿತ್ಯ ಮಹಾಪಾತಕ ನಾಶಿನಿ. ನಮಸ್ತೆ. ದುಶ್ಯಾಸನ ದ್ರೌಪದಿ ಸೀರೆಯನ್ನ ಇಡಬೇಕಾದ್ರೆ ದ್ರೌಪದಿ ಕೊನೆಯದಾಗಿ ನೆನೆಸ್ಕೊಳ್ಳೋದು ಕೃಷ್ಣನನ್ನ. ಕೈ ಮುಗಿದು ಬೇಡ್ಕೋತಾಳೆ, ಕೃಷ್ಣ ಈ ವಿಪತ್ತಿನಿಂದ ನನ್ನನ್ನು ಪಾರು ಮಾಡುವಂತ. ಆಗ ಕೃಷ್ಣ ದ್ರೌಪದಿ ಸೀರೆ ಅಕ್ಷಯವಾಗೋ ಹಾಗೆ ಅನುಗ್ರಹ ಮಾಡ್ತಾನೆ. ಆಗ ದ್ರೌಪದಿ ಶ್ರೀಕೃಷ್ಣನನ್ನ ನೆನೆಸ್ಕೋತಾಳೆ, ಕೃಷ್ಣ ನೀ ನನ್ನ ಮಾನವನ್ನ ರಕ್ಷಣೆ ಮಾಡಿದೆ, ನಿನಗೆ ಯಾವ ರೀತಿ ಕೃತಜ್ಞತೆನ ಸಲ್ಲಿಸಲಿ ಅಂತ. ಆಗ ಕೃಷ್ಣ ಅದೃಶ್ಯದಲ್ಲಿ ದ್ರೌಪದಿಯ ಕಿವಿಯಲ್ಲಿ ಹೇಳ್ತಾನೆ, ನೀನು ನನ್ನ ದೇವರು ಅಂತ ನಂಬದೆ ನಾನು ನಿನಗೆ ದಯೆಯನ್ನು ತೋರದೆ ನಿಜ, ಆದರೆ ಅದಷ್ಟೇ ಕಾರಣವಲ್ಲ, ಇದಕ್ಕೆ ನೀನು ಮಾಡಿದ ಪುಣ್ಯದ ಕಾರ್ಯದ ಫಲವೂ ಸಹ ಸೇರಿದೆ ಅಂತ. ನೀನು ಈ ಹಿಂದೆ ಯಾರಿಗಾದರೂ ವಸ್ತ್ರವನ್ನ ದಾನವಾಗಿ ನೀಡಿದ್ಯಾ ನೆನಪು ಮಾಡ್ಕೋ ಅಂತ ಹೇಳ್ತಾನೆ. ಆಗ ದ್ರೌಪದಿ ನಾನು ಮಹಾರಾಣಿ, ಹಾಗಾಗಿ ವಸ್ತ್ರದಾನವನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ದಾನ ಅಂದರೆ ಅದು ಬರೀ ದಾನವಲ್ಲ, ಸತ್ಪಾತ್ರ ದಾನವಾಗಿರಬೇಕು. ಯಾರಿಗೆ ತುಂಬ ಅಗತ್ಯ ಇರುತ್ತೋ ಅವರಿಗೆ ನೀನು ನಿನ್ನ ಅಂಬರವನ್ನ ದಾನವಾಗಿ ನೀಡಿದ್ಯಾ ನೆನಪು ಮಾಡ್ಕೋ ಅಂತ ಹೇಳ್ತಾನೆ. ಆಗ ದ್ರೌಪದಿ ತನ್ನ ಬಾಲ್ಯವನ್ನ ನೆನಪು ಮಾಡ್ಕೋತಾಳೆ. ಹೀಗೆ ದ್ರೌಪದಿ ನದಿಯ ಬಳಿ ಆಟ ಆಡಬೇಕಾದ್ರೆ ಒಬ್ಬ ಸನ್ಯಾಸಿ ಸ್ನಾನಕ್ಕೆ ಅಂತ ನದಿಯಲ್ಲಿ ಇಳಿತಾನೆ. ಆಗ ಆ ನದಿ ನೀರಿನ ರಭಸಕ್ಕೆ ಆತನ ಕೌಪೀನ ಅಂದರೆ ಲಂಗೋಟಿ ಒಳ ಉಡುಪು ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಆಗ ಅಲ್ಲಿದ್ದವರು ಸನ್ಯಾಸಿನ ನೋಡಿ ನಗ್ತಾ ಇರ್ತಾರೆ. ಆದರೆ ದ್ರೌಪದಿ ನಗೋದಿಲ್ಲ. ತನ್ನ ಪೀತಾಂಬರವನ್ನ ಹರಿದು ಅದರ ಒಂದು ಅಂಶವನ್ನ ಸನ್ಯಾಸಿಗೆ ಎಸೆತಾಳೆ. ಆಗ ಸನ್ಯಾಸಿ ನಿನಗೆ ಒಳ್ಳೆಯದಾಗ್ಲಿ ಮಗಳೇ ಅಂತ ಆಶೀರ್ವದಿಸ್ತಾನೆ. ದ್ರೌಪದಿ ಅದನ್ನ ಮನಸ್ಸಲ್ಲಿ ನೆನೆಸ್ಕೋಬೇಕಾದ್ರೆ ಕೃಷ್ಣ ನಗ್ತಾ ಹೇಳ್ತಾನೆ, ಕೊಟ್ಟಿರುವುದೇ ಸಿಗೋದು ಅಂತ. ಅಂದು ದ್ರೌಪದಿ ಮಾಡಿದಂತಹ ಪುಣ್ಯದ ಕಾರ್ಯದ ಫಲ ಹಾಗೆ ಕೃಷ್ಣನ ದಯೆ ದ್ರೌಪದಿಯ ಮಾನವನ್ನ ರಕ್ಷಣೆ ಮಾಡುತ್ತೆ. ಏನು ಕೊಡ್ತೀವಿ ಅದಷ್ಟೇ ನಮಗೆ ಸಿಗೋದು. ಕೊಡೋದೇ ಆದರೆ ಒಳ್ಳೆಯದನ್ನೇ ಕೊಡೋಣ. ಮತ್ತೆ ಸಿಗೋಣ. ಧನ್ಯವಾದಗಳು.